ನಮಸ್ಕಾರ ಸ್ನೇಹಿತರೆ, ಮತ್ತೆ ರಾಜ್ಯದ ಮುಖ್ಯವಾದ ಮಾಹಿತಿ ಡೀಟೇಲ್ ಆಗಿ ನೋಡೋಣ. ರಾಜ್ಯದ ಪ್ರಯಾಣಿಕರಿಗೆ ಗುಡ್ ನ್ಯೂಸ್ ಕೊಟ್ಟ ಕೇಂದ್ರ ಸರ್ಕಾರ. ಕೇಂದ್ರದಿಂದ ಕರ್ನಾಟಕಕ್ಕೆ 5250 ಹೊಸ ಎಲೆಕ್ಟ್ರಿಕ್ ಬಸ್ಸು ಮಂಜೂರು. ಮತ್ತೊಂದೆಡೆಯಲ್ಲಿ ಚಂದ್ರಗ್ರಹಣ ಕುರಿತಂತೆ ಒಂದು ಶಾಕಿಂಗ್ ಮಾಹಿತಿ ಬಂದಿದೆ. ಈ ರಾಶಿ ಇದ್ದವರು ಚಂದ್ರಗ್ರಹಣ ನೋಡಲೇಬಾರದಂತೆ. ಯಾಕೇನಾಯ್ತು ನೋಡೋಣ. ಎಲ್ಲಾ ದೇವಾಲಯಗಳು ಚಂದ್ರಗ್ರಹಣ ಸಮಯದಲ್ಲಿ ಮುಚ್ಚಲ್ಪಟ್ಟಿದ್ರೆ ಮಲೆ ಮಹದೇಶ್ವರನಿಗೆ ಚಂದ್ರಗ್ರಹಣವೇ ತಟ್ಟೋಲಂತೆ. ಯಾಕೆ ನೋಡೋಣ ಸ್ನೇಹಿತರೆ. ಮುಖ್ಯವಾದ ಮಾಹಿತಿಗಳು ಬಂದಿವೆ. ಇನ್ನು ರೈತರಿಗೆ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 21ನೇ ಕಂತಿನ 2,000 ರೂಪಾಯಿ ಜಮೆ ಬಗ್ಗೆ ಮುಖ್ಯವಾದ ಮಾಹಿತಿ. ವಿಡಿಯೋನ ಮಾತ್ರ ಸ್ವಲ್ಪನೂ ಸ್ಕಿಪ್ ಮಾಡಬೇಡಿ. ಇನ್ನು ರಾಜ್ಯದಲ್ಲಿ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿದವರಿಗೆ ಮುಖ್ಯವಾದ ಸೂಚನೆ. 50% ರಿಯಾಯಿತಿ ಘೋಷಣೆ ಮಾಡಲಾಗಿದ್ದು, ಇದೇ ನಡುವೆ ಮುಖ್ಯಮಂತ್ರಿಯವರ ಕಾರ್ ಮೇಲೂ ಕೂಡ 7 ಕೇಸು ಇದೆಯಂತೆ. 50% ಆಫರ್ ಅನ್ನ ಬಿಡಬೇಡಿ ಸರ್ ಎಂದು ನೆಟ್ಟಿಗರು ಕಮೆಂಟ್ ಮಾಡಿದ್ದಾರೆ. ಇನ್ನು ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಬಾಕಿ ಕಂತು ಜಮೆ ಆಗುವ ಮುಖ್ಯವಾದ ಮಾಹಿತಿ. ಸೆಪ್ಟೆಂಬರ್ ತಿಂಗಳಲ್ಲಿ ಒಟ್ಟು 4,000 ರೂಪಾಯಿ ಜಮಾ. ಯಾವ ದಿನಾಂಕದಂದು ಜಮಾ ಆಗುತ್ತೆ, ಯಾರಿಗೆ ಜಮೆ ಆಗುತ್ತೆ, ಎಲ್ಲ ಮಾಹಿತಿಗಳನ್ನು ನೋಡೋಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸುದ್ದಿ ಸಮಯ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಪಕ್ಕದಲ್ಲಿ ಗಂಟೆ ಕಾಣಿಸುತ್ತೆ, ಅದು ಕೂಡ ಒತ್ತಿ. ಇದರಿಂದ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತಿರುತ್ತವೆ. ವಿಡಿಯೋಗೆ ಲೈಕ್ ಮಾಡಿ ಸ್ನೇಹಿತರೆ. ಕಮೆಂಟ್ ಪಕ್ಕದಲ್ಲಿ ಹೈಪ್ ಎಂಬ ಆಪ್ಷನ್ ಬಂದಿದೆ. ದಯವಿಟ್ಟು ಪ್ರತಿಯೊಬ್ಬರು ವಿಡಿಯೋಗೆ ಹೈಪ್ ಮಾಡಿ. ಇದರಿಂದ ನಮ್ಮ ವಿಡಿಯೋ ಹೆಚ್ಚಿನ ಜನರಿಗೆ ತಲುಪಲು ಸಹಾಯಕವಾಗುತ್ತೆ. ಮತ್ತು ವಿಡಿಯೋನ ಕೊನೆವರೆಗೂ ಪೂರ್ತಿ ನೋಡಿ. ಬನ್ನಿ ಸ್ನೇಹಿತರೆ, ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ. ಇದೀಗ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಭರ್ಜರಿ ಗಿಫ್ಟ್ ಘೋಷಣೆ ಮಾಡಲಾಗಿದೆ. ಹೌದು, ಬಸ್ ಪ್ರಯಾಣಿಕರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳಬಹುದು. ಶೀಘ್ರವೇ ರಾಜ್ಯಕ್ಕೆ 5250 ಹೊಸ ಎಲೆಕ್ಟ್ರಿಕ್ ಬಸ್ಗಳು ಸೇರ್ಪಡೆ ಆಗಲಿವೆ ಅಂತೆ. ಪಿಎಂ ಇ ಡ್ರೈವ್ ಮತ್ತು ಪಿಎಂ ಇ ಬಸ್ ಎಂಬ ಯೋಜನೆಯಡಿಯಲ್ಲಿ ಕೇಂದ್ರದ ಸಬ್ಸಿಡಿ ಮೂಲಕ ಒಟ್ಟು 5250 ಎಲೆಕ್ಟ್ರಿಕ್ ಬಸ್ಗಳು ಸೇರ್ಪಡೆ ಆಗಲಿವೆ. ಮಾಧ್ಯಮ ವರದಿಗಳ ಪ್ರಕಾರ ಬಿಎಂಟಿಸಿಗೆ 4,500 ಎಲೆಕ್ಟ್ರಿಕ್ ಬಸ್ಗಳನ್ನು ನೀಡಲಾಗುವುದು. ಉಳಿದಂತೆ ಕೆಎಸ್ಆರ್ಟಿಸಿಗೆ 350 ಬಸ್ಗಳು, NWKRTCಗೆ 200 ಬಸ್ಸು, KKRTCಗೆ 200 ಬಸ್ಸು ಸೇರಿ ಒಟ್ಟು 750 ಎಲೆಕ್ಟ್ರಿಕ್ ಬಸ್ಗಳನ್ನು ನೀಡಲು ಕೇಂದ್ರ ಸರ್ಕಾರ ಇದೀಗ ಅನುಮೋದನೆ ಕೊಟ್ಟಿದೆ. ಹೌದು, ಇಂದು ಕರ್ನಾಟಕದಲ್ಲಿ ಉಚಿತ ಬಸ್ ಯೋಜನೆಯನ್ನು ಜಾರಿಗೆ ಮಾಡಲಾಗಿದೆ. ಆದರೆ ಸಾಕಷ್ಟು ಸ್ಥಳಗಳಲ್ಲಿ ಬಸ್ಗಳ ಕೊರತೆಯಿಂದ ಪ್ರಯಾಣಿಕರು ಹೈರಾಣಾಗಿ ಹೋಗಿದ್ದಾರೆ. ಇಂತಹ ಸಮಯದಲ್ಲಿ ಕೇಂದ್ರ ಸರ್ಕಾರ ಸಿಹಿ ಸುದ್ದಿ ಕೊಟ್ಟಿದೆ. ಅಂದಹಾಗೆ ಸ್ನೇಹಿತರೆ, ರಾಜಧಾನಿ ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಬಿಎಂಟಿಸಿ ಬಸ್ಗಳಿಂದ ಅಪಘಾತಗಳ ಸಂಖ್ಯೆಯೂ ಕೂಡ ಹೆಚ್ಚಾಗುತ್ತಲೇ ಇದೆ. ಇದಕ್ಕೆ ಪ್ರಮುಖ ಕಾರಣವೇ ಬಿಎಂಟಿಸಿಯ ಹಳೆಯ ಡೊಕೋಟಾ ಬಸ್ಗಳು ಎಂದು ಹಲವರು ಆರೋಪ ಮಾಡಿದ್ದಾರೆ. ಕಳೆದ ಒಂದೇ ವರ್ಷದಲ್ಲಿ ಬೆಂಗಳೂರಿನ ಬಿಎಂಟಿಸಿ ಬಸ್ ಅಪಘಾತದಲ್ಲಿ 44 ಜನ ಪ್ರಾಣ ಕಳೆದುಕೊಂಡಿರುವುದು ಕೂಡ ವರದಿಯಾಗಿದೆ. ಅಷ್ಟೇ ಯಾಕೆ, ಆಗಸ್ಟ್ ತಿಂಗಳಲ್ಲಿನೇ 7 ಜನ ಮತ್ತೆ ಪ್ರಾಣವೂ ಕೂಡ ಕಳೆದುಕೊಂಡಿದ್ದಾರೆ. ಯಾಕಂದ್ರೆ ಸ್ನೇಹಿತರೆ, ಬಿಎಂಟಿಸಿಯ ಸಾಕಷ್ಟು ಬಸ್ಗಳಲ್ಲಿ ಹಾರ್ನ್ ಇಲ್ಲ, ಇಂಜಿನ್ ಸಮಸ್ಯೆ, ಗೇರ್ ಬಾಕ್ಸ್ ಮತ್ತು ಬ್ರೇಕ್ ಸಮಸ್ಯೆ, ಕ್ಲಚ್ ಪ್ಯಾಡ್, ಹೀಗೆ ನಾನಾ ರೀತಿಯ ಸಮಸ್ಯೆಗಳಿದ್ದು ಇದರಿಂದಲೇ ಅಪಘಾತಗಳು ಸಂಭವಿಸುತ್ತಿವೆ ಎಂದು ಹೇಳಲಾಗಿದೆ. ಆದರೆ ಇದೀಗ ಹೊಸ ಬಸ್ ಬರುವುದರಿಂದ ಅಪಘಾತಗಳ ಸಂಖ್ಯೆ ಕಡಿಮೆಯೂ ಕೂಡ ಆಗಬಹುದು ಎಂದು ಪ್ರಯಾಣಿಕರು ಅಭಿಪ್ರಾಯ ಪಟ್ಟಿದ್ದಾರೆ. ಒಟ್ಟಿನಲ್ಲಿ ಸ್ನೇಹಿತರೆ, ಕೇಂದ್ರದ ಸರ್ಕಾರ ಕರ್ನಾಟಕಕ್ಕೆ 5250 ಹೊಸ ಎಲೆಕ್ಟ್ರಿಕ್ ಬಸ್ಗಳನ್ನು ನೀಡಲು ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಇನ್ನಿದೀಗ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ. ಇದೀಗ ದೇಶಾದ್ಯಂತ ಲಕ್ಷಾಂತರ ಜನರು ಚಂದ್ರಗ್ರಹಣವನ್ನು ನೋಡಲು ಕಾದು ಕುಳಿತಿದ್ದು, ಆದರೆ ಇದೇ ಮಧ್ಯೆ ಈ ರಾಶಿ ಇದ್ದವರು ಚಂದ್ರಗ್ರಹಣವನ್ನೇ ನೋಡಬಾರದು ಎಂಬ ಸೂಚನೆ ಬಂದಿದೆ. ಹೌದು ಗೆಳೆಯರೆ, ಸೆಪ್ಟೆಂಬರ್ 7 ಅಂದರೆ ರಾತ್ರಿ 9:57ರಿಂದ ಪ್ರಾರಂಭವಾಗಿ ಸೆಪ್ಟೆಂಬರ್ 8 ಬೆಳಗ್ಗೆ 1:27ರವರೆಗೆ ಚಂದ್ರಗ್ರಹಣವಾಗಲಿದೆ. 3.5 ಗಂಟೆಗಳ ಕಾಲ ಈ ಒಂದು ಗ್ರಹಣವು ಇರಲಿದೆ ಎಂದು ಹೇಳಲಾಗಿದೆ. ಹೌದು, ಭಾರತ ಸೇರಿದಂತೆ ಪ್ರಪಂಚಾದ್ಯಂತ ಅನೇಕ ದೇಶಗಳಲ್ಲಿ ಸಂಪೂರ್ಣ ಚಂದ್ರಗ್ರಹಣ ಸಾಕ್ಷಿಯಾಗಲಿದೆ. ಇನ್ನು ಈ ಒಂದು ಗ್ರಹಣವು ವರ್ಷದ 2ನೇ ಮತ್ತು ಕೊನೆಯ ಚಂದ್ರಗ್ರಹಣವಾಗಿದ್ದು, ಈ ಬಾರಿ ಚಂದ್ರನು ಕೆಂಪು ಬಣ್ಣಕ್ಕೆ ಪರಿವರ್ತನೆ ಆಗುವ ಮೂಲಕ ಈ ಒಂದು ಚಂದ್ರಗ್ರಹಣವನ್ನು ರಕ್ತ ಚಂದ್ರ ಎಂದು ಕೂಡ ಕರೆಯಲಾಗಿದೆ. ಈಗ ಇದೇ ಮಧ್ಯೆ ಚಂದ್ರಗ್ರಹಣ ನೋಡಬೇಕು ಎಂದು ಕಾದು ಕುಳಿತವರಿಗೆ ಒಂದು ಸೂಚನೆ ಕೊಡಲಾಗಿದೆ. ಹೌದು, ಜ್ಯೋತಿಷ್ಯದ ಪ್ರಕಾರ 2025ರ ಕೊನೆಯ ಚಂದ್ರಗ್ರಹಣವು ಮೇಷರಾಶಿ, ಕನ್ಯಾ ರಾಶಿ ಮತ್ತು ಧನು ರಾಶಿಯವರಿಗೆ ಪ್ರಯೋಜನಕಾರಿ, ಶುಭಕಾರಿಯಾಗಿದ್ದರೆ, ಮತ್ತೊಂದೆಡೆಯಲ್ಲಿ ಈ ಒಂದು ಚಂದ್ರಗ್ರಹಣವು ಸಿಂಹ ರಾಶಿ, ತುಲಾ ರಾಶಿ, ವೃಶ್ಚಿಕ ಮತ್ತು ಮಕರ ಸೇರಿದಂತೆ ಕುಂಭ ರಾಶಿಯವರಿಗೆ ಅಶುಭ ಅಥವಾ ನೋವಿನಿಂದ ಕೂಡಿರುತ್ತೆ ಎಂದು ಹೇಳಲಾಗಿದೆ. ಹಾಗಾಗಿ ಈ ರಾಶಿ ಇದ್ದವರು ಇಂದಿನ ಚಂದ್ರಗ್ರಹಣವನ್ನ ವೀಕ್ಷಿಸಬಾರದು ಎಂದು ಹೇಳಲಾಗಿದೆ ಸ್ನೇಹಿತರೆ. ಅಂದ ಹಾಗೆ ಈ ಒಂದು ಚಂದ್ರಗ್ರಹಣ ಸಮಯದಲ್ಲಿ ಮಕ್ಕಳು, ವೃದ್ಧರು, ರೋಗಿಗಳು ಮತ್ತು ಗರ್ಭಿಣಿಯರು ಊಟವನ್ನ ಮಾಡಬಾರದು, ಆಹಾರವನ್ನ ಬೇಯಿಸಲೂಬಾರದು, ತಿನ್ನಲೂಬಾರದು. ಆದರೆ ಒಂದು ವೇಳೆ ಮಕ್ಕಳು, ವೃದ್ಧರು, ರೋಗಿಗಳು ಆಹಾರವನ್ನು ಸೇವಿಸಲೇಬೇಕಾದಂತ ಪರಿಸ್ಥಿತಿ ಬಂದರೆ ಆಗ ಆಹಾರದಲ್ಲಿ ತುಳಸಿ ಎಲೆಗಳನ್ನು ಸೇರಿಸಬೇಕು ಎಂದು ಹೇಳಲಾಗುತ್ತಿದೆ. ಇದು ಆಹಾರದ ಮೇಲೆ ಗ್ರಹಣದ ದುಷ್ಪರಿಣಾಮಗಳನ್ನು ಕಡಿಮೆ ಮಾಡಲು ತಡೆಯುತ್ತದೆ ಎಂದು ಹೇಳಲಾಗಿದೆ ಸ್ನೇಹಿತರೆ. ಅಂದ ಹಾಗೆ ಗ್ರಹಣದ ಸಮಯದಲ್ಲಿ ಪೂಜೆ ಮತ್ತು ದೇವಾಲಯಗಳಿಗೆ ನಿಷೇಧ ಹೇರಲಾಗಿದೆ. ಹೌದು, ದೇವಾಲಯಗಳಲ್ಲಿ ಬಾಗಿಲನ್ನು ಹಾಕಲಾಗಿದೆ.
ಆದರೆ ಮತ್ತೊಂದೆಡೆಯಲ್ಲಿ ಮಲೆ ಮಹದೇಶ್ವರನ ಬೆಟ್ಟದಲ್ಲಿ ಮಾತ್ರ ಎಂದಿನಂತೆ ಪೂಜೆ ಮತ್ತು ಕಾರ್ಯಕ್ರಮಗಳು ನಡೆಯಲಿದೆ ಎಂದು ಹೇಳಲಾಗಿದೆ. ಹೌದು, ಇಂದು ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಹಲವಾರು ದೇವಾಲಯಗಳಿಗೆ ಬೀಗ ಹಾಕಲಾಗಿದೆ. ಆದರೆ ಮಲೆ ಮಹದೇಶ್ವರನಿಗೆ ಮಾತ್ರ ಗ್ರಹಣದ ಕರಿಛಾಯೆ ಮಾತ್ರ ತಟ್ಟೋದಿಲ್ಲ ಎಂದು ಹೇಳಲಾಗಿದೆ. ಹೌದು, ಕೇವಲ ಈ ಚಂದ್ರಗ್ರಹಣ ಅಷ್ಟೇ ಅಲ್ಲ ಸ್ನೇಹಿತರೆ, ಯಾವುದೇ ಗ್ರಹಣಕ್ಕೂ ಕೂಡ ಈ ಒಂದು ಮಲೆ ಮಹದೇಶ್ವರ ದೇವಾಲಯ ಮಾತ್ರ ಬಂದ್ ಆಗುವುದಿಲ್ಲ ಎಂದು ಹೇಳಲಾಗಿದೆ. ಹೌದು, ಮಲೆ ಮಹದೇಶ್ವರ ಮಾದಪ್ಪನಿಗೆ ಈ ಒಂದು ಗ್ರಹಣ ತಟ್ಟೋದಿಲ್ಲವಂತೆ. ಹೌದು ಗೆಳೆಯರೆ, ಮಾದಪ್ಪ ಶಿವನ ಒಂದು ಅವತಾರ ಮತ್ತು ಪವಾಡ ಪುರುಷ, ಈತನಿಗೆ ಮುಟ್ಟು ಮೈಲಿಗೆ ಅನ್ನೋದಿಲ್ಲವಂತೆ. ಹಾಗಾಗಿ ಯಾವುದೇ ಗ್ರಹಣದಲ್ಲೂ ಮಲೆ ಮಹದೇಶ್ವರನ ದರ್ಶನ ಭಾಗ್ಯ ಭಕ್ತರಿಗೆ ತಪ್ಪುವುದಿಲ್ಲ ಎಂದು ಹೇಳಲಾಗಿದೆ. ಈ ಚಂದ್ರಗ್ರಹಣ ಮಾತ್ರವಲ್ಲದೆ ಸೂರ್ಯಗ್ರಹಣ ಸೇರಿದಂತೆ ಯಾವುದೇ ಗ್ರಹಣವಿದ್ರೂ ಮಾದಪ್ಪನ ಬೆಟ್ಟ ಮಾತ್ರ ಬಂದ್ ಆಗುವುದಿಲ್ಲ. ಎಂದಿನಂತೆ ಭಕ್ತರಿಗೆ ದರ್ಶನ ಭಾಗ್ಯ ಸಿಗಲಿದೆ ಮತ್ತು ಪೂಜಾ ಕಾರ್ಯಕ್ರಮಗಳು ಕೂಡ ಎಂದಿನಂತೆ ನಡೆಯಲಿದೆ ಎಂದು ಹೇಳಲಾಗಿದೆ ಸ್ನೇಹಿತರೆ. ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಯತ್ತ ಹೋಗೋಣ. ದೇಶದ ರೈತರಿಗೆ ಕೇಂದ್ರದ ಸರ್ಕಾರ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಜಾರಿಗೆ ಮಾಡಿದ್ದು, ಇಲ್ಲಿಯವರೆಗೆ ಸರ್ಕಾರ 20 ಕಂತುಗಳನ್ನು ಜಮೆ ಮಾಡುವ ಮೂಲಕ ಹರ ಕುಟುಂಬದ ರೈತರಿಗೆ 40,000 ರೂಪಾಯಿವರೆಗೆ ಹಣವನ್ನು ನೀಡಿದೆ. ಹೌದು ಗೆಳೆಯರೆ, ಸರ್ಕಾರ ಪ್ರತಿ ವರ್ಷಕ್ಕೆ 3 ಕಂತುಗಳಲ್ಲಿ 6,000 ಹಣವನ್ನು ನೇರವಾಗಿಯೇ ಜಮೆ ಮಾಡುತ್ತೆ. 4 ತಿಂಗಳಿಗೊಮ್ಮೆ ಈ ಒಂದು 2,000 ರೂಪಾಯಿ ರೈತರ ಬ್ಯಾಂಕ್ ಖಾತೆಗೆ ನೇರವಾಗಿ ಜಮೆ ಆಗುತ್ತೆ. ಇತ್ತೀಚೆಗಷ್ಟೇ 2025 ಆಗಸ್ಟ್ ತಿಂಗಳಲ್ಲಿ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 20ನೇ ಕಂತು ವರ್ಗಾವಣೆ ಮಾಡಲಾಗಿದೆ. ಇದೀಗ ಈ ಒಂದು ಯೋಜನೆ ನಿಯಮದಂತೆ 4 ತಿಂಗಳ ಬಳಿಕ ಅಂದ್ರೆ ನವೆಂಬರ್ ಅಥವಾ ಡಿಸೆಂಬರ್ ವೇಳೆಗೆ 21ನೇ ಕಂತು ಕೂಡ ಜಮೆ ಆಗುತ್ತೆ ಎಂದು ಹೇಳಲಾಗಿದೆ. ಇಲ್ಲಿ ಮತ್ತೊಂದು ವಿಷಯ ಬಂದಿದೆ ಸ್ನೇಹಿತರೆ, ಅದೇನೆಂದರೆ ಇತ್ತೀಚೆಗೆ ಬಿಡುಗಡೆ ಮಾಡಲಾಗಿದ್ದಂತ 20ನೇ ಕಂತಿನ ಹಣವನ್ನು ದೇಶಾದ್ಯಂತ 9,70,00,000 ರೈತರಿಗೆ 20,500 ಕೋಟಿ ರೂಪಾಯಿ ಮೂಲಕ ಹಣವನ್ನ ಜಮಾ ಮಾಡಲಾಗಿದೆ. ಆದರೆ ಇದೇ ಮಧ್ಯೆ ಹಲವು ರೈತರಿಗೆ ಈ ಒಂದು ಯೋಜನೆಯಿಂದ ಹೊರಗೂ ಕೂಡ ಇಡಲಾಗಿದೆ ಅಂತೆ. ಹೌದು, ಯಾರ ಬಳಿ ಕೃಷಿ ಯೋಗ್ಯ ಭೂಮಿ ಇಲ್ಲವೋ 18 ವರ್ಷಕ್ಕಿಂತ ಕಡಿಮೆ ಇದ್ದು ಕೂಡ ಅರ್ಜಿ ಸಲ್ಲಿಕೆ ಮಾಡಿದ್ದವರಿಗೆ ಮತ್ತು ರಾಜ್ಯದ ಮಂತ್ರಿಗಳು, ಶಾಸಕರು, ಸದಸ್ಯರು ಸೇರಿದಂತೆ ಉತ್ತಮ ಹುದ್ದೆಯಲ್ಲಿದ್ದವರು, ಆದಾಯ ತೆರಿಗೆ ಪಾವತಿ ಮಾಡುತ್ತಿರುವ ಕುಟುಂಬಗಳು, ವೈದ್ಯರು, ವಕೀಲರು, ಇಂಜಿನಿಯರ್ ಸೇರಿದಂತೆ ಸಿಎ ಮತ್ತು ಮೊದಲಾದ ವೃತ್ತಿಪರ ಕುಟುಂಬಗಳನ್ನು ಈ ಒಂದು ಯೋಜನೆಯಿಂದ ಹೊರಗಿಡಲಾಗಿದೆ. ಅಷ್ಟು ಮಾತ್ರವಲ್ಲ ಸ್ನೇಹಿತರೆ, ನೀವೇನಾದರೂ ಪ್ರತಿ ತಿಂಗಳಿಗೆ 10,000ಕ್ಕಿಂತ ಹೆಚ್ಚಿಗೆ ಪಿಂಚಣಿ ಹಣ ಪಡೆದುಕೊಳ್ಳುತ್ತಿದ್ರೆ ಅಂತವರು ಕೂಡ ಈ ಒಂದು ಯೋಜನೆಯಿಂದ ಅನರ್ಹರು ಎಂದು ಹೇಳಲಾಗಿದೆ. ಸ್ನೇಹಿತರೆ, ನೀವು ಕೂಡ ಏನಾದರೂ ಇತ್ತೀಚೆಗೆ ಬಿಡುಗಡೆ ಮಾಡಲಾಗಿದ್ದಂತ 20ನೇ ಕಂತು ಪಡೆದುಕೊಂಡಿದ್ದರೆ ಕಮೆಂಟ್ನಲ್ಲಿ 20ನೇ ಕಂತು ಎಂದು ಕಮೆಂಟ್ ಮಾಡಿ. ಇನ್ನು 21ನೇ ಕಂತು ನವೆಂಬರ್ ಅಥವಾ ಡಿಸೆಂಬರ್ ತಿಂಗಳಲ್ಲಿ ಜಮೆ ಆಗುವ ಸಾಧ್ಯತೆ ಇದೆ ಎಂದು ಹೇಳಲಾಗಿದೆ. ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ. ಇದೀಗ ಸದ್ಯಕ್ಕೆ ರಾಜಧಾನಿ ಬೆಂಗಳೂರಲ್ಲಿ ಟ್ರಾಫಿಕ್ ದಂಡ ಕಟ್ಟಲು 50% ರಿಯಾಯಿತಿಯನ್ನು ಘೋಷಣೆ ಮಾಡಲಾಗಿದೆ. ಇನ್ನು ಇದೇ ಒಂದು 50% ರಿಯಾಯಿತಿ ಘೋಷಣೆ ಮಾಡಿದ ಬೆನ್ನಲ್ಲೇ ಲಕ್ಷಗಟ್ಟಲೆ ಸಂಚಾರ ನಿಯಮ ಉಲ್ಲಂಘನೆ ಕೇಸುಗಳು ಕೂಡ ಕ್ಲಿಯರ್ ಆಗಿದೆ. ಹೌದು ಗೆಳೆಯರೆ, ಈಗಾಗಲೇ ಸಿಸಿಟಿವಿ ಕ್ಯಾಮೆರಾಗಳಿಂದ ರಾಜಕೀಯ ನಾಯಕರು ಕೂಡ ಟ್ರಾಫಿಕ್ ನಿಯಮ ಉಲ್ಲಂಘನೆ ಮಾಡಿರುವುದು ಬೆಳಕಿಗೆ ಬಂದಿದೆ. ಅಷ್ಟೇ ಯಾಕೆ, ಸ್ವತಃ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಂಚಾರ ಮಾಡುವಂತಹ ಸರ್ಕಾರಿ ಟೊಯೋಟಾ ಫಾರ್ಚುನರ್ ಕಾರಿಗೂ ಕೂಡ ನಿಯಮ ಉಲ್ಲಂಘನೆಯ 7 ಕೇಸು ಬಿದ್ದಿದೆ. ಈಗಾಗಲೇ ಪೊಲೀಸರು ಕೂಡ ದಂಡವನ್ನ ವಿಧಿಸಿದ್ದು, ಆ ಒಂದು ದಂಡವು ಕೂಡ ಪಾವತಿ ಮಾಡಲಾಗಿದೆ. ಹೌದು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕಾರು ಸೀಟ್ ಬೆಲ್ಟ್ ಧರಿಸದೆ ಓವರ್ ಸ್ಪೀಡ್ ಸೇರಿದಂತೆ ಒಟ್ಟು 6 ಬಾರಿ ಸಂಚಾರ ನಿಯಮವನ್ನ ಉಲ್ಲಂಘನೆ ಮಾಡಲಾಗಿದೆ. ಈ ಮೂಲಕ ಸಿಎಂ ಅವರ ವಾಹನಕ್ಕೂ ಕೂಡ 50% ರಿಯಾಯಿತಿ ಆಫರ್ ನೀಡಿ 2,500 ರೂಪಾಯಿ ದಂಡವನ್ನು ಪಾವತಿ ಮಾಡಲಾಗಿದೆ. ಇನ್ನು ಇದೇ ಮಧ್ಯೆ ಗೃಹ ಸಚಿವ ಪರಮೇಶ್ವರ್ ಅವರ ವಾಹನವೂ ಕೂಡ ಸಂಚಾರ ನಿಯಮ ಉಲ್ಲಂಘನೆ ಮಾಡಿರುವುದು ಬೆಳಕಿಗೆ ಬಂದಿದೆ. ಈಗ ಆ ಒಂದು ವಾಹನಕ್ಕೂ ಕೂಡ ರಿಯಾಯಿತಿ ದರದಲ್ಲಿ 4,500 ರೂಪಾಯಿ ದಂಡವನ್ನು ವಿಧಿಸಲಾಗಿದೆ ಸ್ನೇಹಿತರೆ. ಇನ್ನು ಸ್ವತಃ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ಸಂಚಾರ ನಿಯಮವು ಕೂಡ ಉಲ್ಲಂಘನೆ ಮಾಡಿರುವುದು ಬೆಳಕಿಗೆ ಬಂದಿದೆ. ಹೌದು, ವಿಜೇಂದ್ರ ಅವರು ಬಳಸುತ್ತಿರುವ ಕಾರಿನ ಮೇಲೆ 10 ಕೇಸುಗಳು ದಾಖಲಾಗಿದೆ. ಸೀಟ್ ಬೆಲ್ಟ್, ಓವರ್ ಸ್ಪೀಡ್, ಜಂಪಿಂಗ್, ಟ್ರಾಫಿಕ್ ಸಿಗ್ನಲ್, ಜಿಬ್ರಾ ಕ್ರಾಸಿಂಗ್ ಸೇರಿದಂತೆ ಹಲವು ಕಾರಣಗಳಿಂದ 10 ಕೇಸು ಅವರ ಮೇಲೆ ಬಿದ್ದಿದೆ ಎಂದು ಹೇಳಲಾಗಿದೆ ಸ್ನೇಹಿತರೆ. ಈಗಾಗಲೇ ಅವರಿಗೂ ಕೂಡ 3,250 50% ರಿಯಾಯಿತಿ ಕೊಟ್ಟು ದಂಡವನ್ನು ವಿಧಿಸಲಾಗಿದೆ. ನೀವು ಕೂಡ ಬೆಂಗಳೂರಿನವರಾಗಿ ಹಳೆಯ ಟ್ರಾಫಿಕ್ ನಿಯಮ ಉಲ್ಲಂಘನೆ ಮಾಡಿದ್ರೆ ಈಗ ನೀವು 50% ಆಫರ್ ಮೂಲಕ ದಂಡ ಪಾವತಿ ಮಾಡಿ ದಂಡದಿಂದ ಮುಕ್ತರಾಗಬಹುದು. ಇನ್ನು ಇದೀಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ. ರಾಜ್ಯದ ಗೃಹಲಕ್ಷ್ಮಿಯರು ಖುಷಿ ಪಡುವಂತಹ ಸುದ್ದಿ ಒಂದು ಬಂದಿದೆ. ಇಲ್ಲಿವರೆಗೆ ಕಾಂಗ್ರೆಸ್ ಸರ್ಕಾರ 21 ಕಂತುಗಳನ್ನು ಬಿಡುಗಡೆ ಮಾಡಿದ್ದು, ಇದೇ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ 22 ಮತ್ತು 23ನೇ ಕಂತನ್ನು ಜಮೆ ಮಾಡಲಿದೆ ಎಂದು ಹೇಳಲಾಗುತ್ತಿದೆ. ಹೌದು ಗೆಳೆಯರೆ, ಇತ್ತೀಚೆಗೆ ವರಮಹಾಲಕ್ಷ್ಮಿ ಹಬ್ಬದ ಸಂದರ್ಭದಲ್ಲಿ ಬೆಂಗಳೂರು, ಮೈಸೂರು, ಹುಬ್ಬಳ್ಳಿ ಸೇರಿದಂತೆ ರಾಜ್ಯಾದ್ಯಂತ ಬಹುತೇಕ ಅರ್ಹ ಫಲಾನುಭವಿಗಳು ತಮ್ಮ ಖಾತೆಯಲ್ಲಿ 2,000 ರೂಪಾಯಿ ಪಡೆದುಕೊಂಡಿದ್ದಾರೆ. ಆದರೆ ಗಣೇಶ ಹಬ್ಬದ ಸಮಯದಲ್ಲಿ 22ನೇ ಕಂತು ಕೂಡ ಜಮೆ ಮಾಡಲಾಗುತ್ತೆ ಎಂದು ಹೇಳಲಾಗುತ್ತಿತ್ತು. ಆದರೆ
ಇಲ್ಲಿಯವರೆಗೆ ಆ ಒಂದು ಕಂತು ಜಮೆ ಆಗಿಲ್ಲ. ಈಗ ಆ ಒಂದು ಕಂತು ಸೆಪ್ಟೆಂಬರ್ ತಿಂಗಳಲ್ಲಿ ಜಮೆ ಆಗಲಿದೆ. ಹೌದು, ಸೆಪ್ಟೆಂಬರ್ 9ರ ವೇಳೆಗೆ ಅಥವಾ ಸೆಪ್ಟೆಂಬರ್ 12ರ ಮೊದಲು 22ನೇ ಕಂತು ಜಮೆ ಆಗುತ್ತೆ. ನಂತರ ಸೆಪ್ಟೆಂಬರ್ 23ನೇ ಕಂತು ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 2ರ ನಡುವೆ ಅಂದರೆ ನವರಾತ್ರಿ ಹಬ್ಬದ ಸಮಯದಲ್ಲಿ 23ನೇ ಕಂತು ಜಮೆ ಮಾಡಲಾಗುತ್ತೆ ಎಂದು ಹೇಳಲಾಗಿದೆ. ಸ್ನೇಹಿತರೆ, ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ದರೆ ಕಮೆಂಟ್ನಲ್ಲಿ ಗುಡ್ ನ್ಯೂಸ್ ಎಂದು ಕಮೆಂಟ್ ಮಾಡಿ. ಈಗ ಬಂದಿರುವ ಮಾಹಿತಿ ಪ್ರಕಾರ ಸೆಪ್ಟೆಂಬರ್ ತಿಂಗಳಲ್ಲಿ 22 ಮತ್ತು 23ನೇ ಕಂತಿನ 4,000 ರೂಪಾಯಿ ಜಮೆ ಮಾಡಿ ನಂತರ ಅಕ್ಟೋಬರ್ ತಿಂಗಳಲ್ಲಿ ದಸರಾ ವೇಳೆ 24 ಮತ್ತು 25ನೇ ಕಂತನ್ನು ಜಮೆ ಮಾಡಲಾಗುತ್ತೆ ಎಂದು ಹೇಳಲಾಗಿದೆ. ಸದ್ಯಕ್ಕೆ ಎಷ್ಟೇ ಇತ್ತು. ಮಾಹಿತಿಗಳು ಇಷ್ಟವೆನಿಸಿದರೆ ವಿಡಿಯೋಗೆ ಲೈಕ್ ಮಾಡಿ.